ಬನ್ನಿ ಅಡ್ವಾನ್ಸ್ ಕೊಟ್ಟಿದ್ದು ವಿದ್ಯಾಭ್ಯಾಸಕ್ಕೆ ಬಂದೆ ಚರಣಕ್ಕೆ ಶಿರವಾಗಿ ವಿದ್ಯಾಭ್ಯಾಸಕ್ಕೆ ಬಂದೆ ಚರಣಕ್ಕೆ ಶಿರವಾಗಿ ವಿದ್ಯಾಭ್ಯಾಸಕ್ಕೆ ಬಂದೆ ಉಚಿತ ಊಟ ವಸತಿ ಕರುಣಿಸಿದ ತಂದೆ ಪ್ರೀತಿ ಮರಿಯಪ್ಪ ಗುರುವೇ ಬಂದೆನು ನಿನ್ನ ಚರಣಕ್ಕೆ ಶಿರವಾಗಿ ಶರಣಕ್ಕೆ ಶಿರವಾಗಿ. ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜಲ್ಲಿ ಬೀಳುತ್ತೆ ದೇಶದಲ್ಲಿ ಬ್ಯಾಂಗ್ಳೂರ್ ಮೆಡಿಕಲ್ ಕಾಲೇಜ್ MBBS ಗಣ್ಯರು MBBS ಓದಿ ಅದೇ ಕಾಲೇಜಲ್ಲಿ MS ಓದಿ ಅದರಲ್ಲೇ MC ಪ್ರಭಾಪುತ್ರ ಕಾಂಟ್ರಿಬ್ಯೂಷನ್ ಇನ್ವಾಲ್ವ್ಮೆಂಟ್ ಅದು ಬಿಡುಗಡೆ ಅಂತ ಮಾಡಿದ್ರೆ ಕಾರ್ಯಕ್ರಮ ಮಾಡಬೇಕು ಅಂತ ಪಟ್ಟಾಗಿದ್ದು ಆಗಲೇ ನಮ್ಮ ಮಾತನ್ನ ವ್ಯಾಖ್ಯಾನ ಮಾಡಿದರೆ ನಾಗಣ್ಣ ನಮ್ಮ ಟ್ರಸ್ಟಿಯವರು ಒಬ್ಬರು ನಾವು 25/12 ಎಲ್ಲ ವಿದ್ಯಾರ್ಥಿನಿಯರು ನಿಲಯದ ವಜ್ರ ಮಹೋತ್ಸವವನ್ನ ಆಚರಿಸ್ತಾ ಇದ್ದೇವೆ. ಈ ವಿದ್ಯಾರ್ಥಿ ನಿಲಯವು 1999ರಲ್ಲಿ 9 ಹೆಣ್ಣು ಮಕ್ಕಳೊಂದಿಗೆ ಬಾಡಿಗೆ ಕಟ್ಟಡದಲ್ಲಿ ನಾವು ಪ್ರಾರಂಭ ಮಾಡಿದೆವು. ಆ ನಂತರ 97ರಲ್ಲಿ ಆಶಾ ದಿನೇಶ್ ಮತ್ತು ದಿನೇಶ್ ರವರು ನಮಗೆ ಧನಸಹಾಯ ನೀಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ಮೇಲೆ 7ನೇ ಕ್ಲಾಸ್ನಲ್ಲಿ 30-108 ಅಳತೆಯ ಒಂದು ನಿವೇಶನವನ್ನ ಪರ್ಚೇಸ್ ಮಾಡಿ ಅಲ್ಲಿ ನಾವು ಒಂದು 45 ಹೆಣ್ಣು ಮಕ್ಕಳಿಗೆ ಆಗುವಂತ ವ್ಯವಸ್ಥೆಯನ್ನ ಕಲ್ಪಿಸಿದ್ದೇವೆ. ಅಲ್ಲಿಂದ ಇಲ್ಲಿವರೆಗೂ ಈಗ 45 ಹೆಣ್ಣು ಮಕ್ಕಳು ಅಲ್ಲಿ ಡೈಲಿ ಇರ್ತಾರೆ. ಸುಮಾರು ಇಲ್ಲಿಗೆ 25 ವರ್ಷಕ್ಕೆ ಒಂದು 400-500 ಹೆಣ್ಣು ಮಕ್ಕಳು ಇಲ್ಲಿಂದ ವಿದ್ಯಾಭ್ಯಾಸ ಮಾಡಿಕೊಂಡು ಅವ್ರ ಜೀವನ ಕಟ್ಕೊಂಡಿದ್ದಾರೆ. ಇವರು ನಮ್ಮ ಜಗಧರ್ಮದರ್ಶಿ ಸಂಜೀವ್ ಮೂರ್ತಿ ಅಂತ, ಇವರು ವಿಜಯೇಂದ್ರ ರಾವ್ ಅಂತ. ನಾವೆಲ್ಲ ಸಮಕಾಲೀನರು, ಅಂದ್ರೆ 60-65ರಲ್ಲಿ ನಾವೆಲ್ಲ ಒಟ್ಟಿಗೆ ಇದ್ವಿ ಹಾಸ್ಟೆಲಲ್ಲಿ. ಇಲ್ಲಿನ ಧರ್ಮದರ್ಶಿಗಳು ವಿಶೇಷ ಎಲ್ಲ ಹಾನುವರಿಯಾಗಿ ಕೆಲಸ ಮಾಡ್ತಾ ಇರೋದು ಎಲ್ಲ ಹಿರಿಯ ವಿದ್ಯಾರ್ಥಿಗಳೇ. 25 ವರ್ಷ ಆಯಿತು ಬಹಳ ಕಡಿಮೆ ಪ್ರದೇಶಗಳಿಂದ ಬಂದವರಿಗೆ ಬರುವಂತ ವಿದ್ಯಾರ್ಥಿನಿಯರಿಗೂ ಇಲ್ಲಿ ಆದ್ಯತೆ. ಬಹಳ ಇದಕ್ಕೆ ಡಿಮಾಂಡ್ ಕೂಡ ಇದೆ. ಹೈಲಿ ಮೆರಿಟೆಡ್ ಸ್ಟೂಡೆಂಟ್ಸ್ ಬರ್ತಾರೆ. PUC ಸಾಮಾನ್ಯವಾಗಿ 90-80 ಮೇಲೆ 90ರವರೆಗೂ ಬರ್ತಾರೆ. 99 ಮೆರಿಟ್ ಇರೋರು ಬರ್ತಾರೆ. ಇದರಲ್ಲಿ ಮುಗಿಸ್ಕೊಂಡು ಹೋದ್ಮೇಲೆ ಅದೆಲ್ಲ ಮಾಡ್ಬೋದು. ಎಸ್ಪೆಷಲಿ ಒಂದು 10-15 ಜನ ಅಮೆರಿಕಾದಲ್ಲಿ ಕೂಡ ನೆಲೆಸಿದ್ದಾರೆ.
ಅವ್ರು ಕೂಡ ಅವರಲ್ಲಿ ಕೆಲವರು 50,000 60,000 ಹೀಗೆಲ್ಲ ಏಳಿಗೆ ಕೂಡ ಕೊಟ್ಟಿದ್ದಾರೆ ಸೆಂಟರ್ ಬಗ್ಗೆ. ಅವರು ನೆನೆಸ್ಕೊಳ್ತಾರೆ. ವಿದ್ಯಾರ್ಥಿಗಳಿಗೆ ಒಳ್ಳೆ ನಿರ್ಧಾರ ಮಾಡ್ತಾರೆ. ಹಾಸ್ಟೆಲ್ಗೆ ಸೇರಕ್ಕೆ ಏನು ರೂಲ್ಸ್ ಏನಿಲ್ಲ, ಬಡತನ ಪೇರೆಂಟ್ಸ್ ಇನ್ಕಮ್ ಮೇನ್ ಕ್ರೈಟೀರಿಯಾ, ಮೆರಿಟ್ ಸೆಕೆಂಡ್ ಕ್ರೈಟೀರಿಯಾ, ಪಾವರ್ಟಿ ಕಮ್ ಮೆರಿಟ್ ಅಂತ. ಪಾವರ್ಟಿಗೆ ಜಾಸ್ತಿ ಆದಿದೆ, ಬಡತನ ಹೆಚ್ಚಿರಬೇಕು, ನೆಕ್ಸ್ಟ್ ಮೆರಿಟ್. ಇವೆರಡು ಇದ್ಬಿಟ್ರೆ ಎಲ್ಲ ಕಮ್ಯುನಿಟೀಸ್ಗೂ ಕೊಡ್ತಾರೆ. ಈಗ ಎಷ್ಟು ಜನ ಹಿಂದೂ ನಮ್ಮಲ್ಲಿ ಯಾರು ಬಂದ್ರು ಶಿಕ್ಷಕ ಆ ಗ್ರೂಪ್ಸ್ ಇದೆ, ಆ ಗ್ರೂಪ್ ಅಲ್ಲಿ ಇದ್ರೆ ನಾವು ಅವರು ಬಿಲ್ ಮೇಲೆ ಹಾಗೆ ಮಾಡಿದ್ದಾರೆ. ಸ್ಥಾಪನೆ ಮಾಡುವಾಗಲೇ ಹೀಗೆ ಮಾಡಬೇಕು. ಅದರಿಂದ ಸಮಸ್ತ ಹಿಂದೂಗಳಿಗೆ ಉಚಿತವಾಗಿ ಹಾಸ್ಟೆಲ್ ಓದಿದೆ. ಅದಾದ ನಂತರ 1995ರಲ್ಲಿ ನಾನು ಹಾಸ್ಟೆಲ್ ಧರ್ಮದರ್ಶಿಯಾಗಿ ಅಪಾಯಿಂಟ್ ಆದೆ. 1999ರಲ್ಲಿ ಈ ವಿದ್ಯಾರ್ಥಿನಿಯರ ಹಾಸ್ಟೆಲ್ ಪ್ರಾರಂಭ ಆಯಿತು. ಅದಾದ ನಂತರ ಒಂದು ನಮ್ಮ ಸ್ವಂತ ಕಟ್ಟಡಕ್ಕೆ ಅದನ್ನು ವರ್ಗಾಯಿಸಿದ್ವಿ. ಅನೇಕ ದಾನಿಗಳ ಸಹಾಯದಿಂದ ನಾವು ಒಂದು ಸೈಟ್ ತಗೊಂಡು ಅದರಲ್ಲಿ ಒಂದು ಬಿಲ್ಡಿಂಗ್ ಕಟ್ಟಿ ಅಲ್ಲಿ 45 ಜನ ವಿದ್ಯಾರ್ಥಿನಿಯರು ಅಲ್ಲಿ ಆಶ್ರಯ ಪಡೆದಿದ್ದಾರೆ. ನಾವು ಡಿಗ್ರಿ ಅಂಡ್ ಅಬೌವ್ ಓದೋ ಸ್ಟೂಡೆಂಟ್ಸ್ಗೆ, ಗರ್ಲ್ಸ್ ಸ್ಟೂಡೆಂಟ್ಸ್ಗೆ ಅಲ್ಲಿ ಸೈಟ್ ಕೊಡ್ತಾ ಇದ್ದೀವಿ. ನಾವು ಆದ್ಯತೆ ಕೊಡೋದು ಬಡತನಕ್ಕೆ. ಪಾವರ್ಟಿ ಕಮ್ ಮೆರಿಟ್ ಅನ್ನೋದು ನಮ್ಮ ಸ್ಲೋಗನ್ನು. ಯಾಕೆಂತಂದ್ರೆ ಬಡತನ ಇರೋರ್ಗೊಂದು ಅವಕಾಶ ಕೊಟ್ರೆ ಅವರು ತುಂಬಾ ಮುಂದೆ ಬರೋ ಚಾನ್ಸಸ್ ಇರುತ್ತೆ. ಆ ಉದ್ದೇಶದಿಂದ ಈ ಹಾಸ್ಟೆಲ್ ಆ ತರ ನಾವು ಸೆಲೆಕ್ಟ್ ಮಾಡ್ತಾ ಇದ್ವಿ. ಸೊ ಆ ಹಾಸ್ಟೆಲ್ ಪ್ರಾರಂಭ ಆಗಿ ಇವತ್ತಿಗೆ 25 ವರ್ಷ ಕಳೆದಿದೆ. ಆದ್ರಿಂದ ಆ ಹಾಸ್ಟೆಲ್ನ ಬೆಳ್ಳಿ ಹಬ್ಬವನ್ನ ನಾವು ಇವತ್ತು ಆಚರಿಸ್ತೀವಿ.